ನಮಸ್ಕಾರ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಲಕ್ಷಾಂತರ ಮಂದಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ದೇವರ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಶಾಸಕರಿದ್ದಾರೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ, ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ರೀತಿಯ ಸಹಕಾರ ನೀಡುವವರು ನಮ್ಮ ಶಾಸಕರು. ಹೌದು, ಈ ಕಾರ್ಯಕ್ರಮದ ಅಂದ್ರೆ ಈ ಬ್ರಹ್ಮಕಲಶೋತ್ಸವದ ಗೌರವ ಸಲಹೆಗಾರರು. ಹೌದು, ಯಾವುದೇ ಒಂದು ವಿಚಾರವನ್ನ ಹೇಳಿದಾಗ್ಲೂ ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ನೀಡುವಂತ ಶಾಸಕರು, ಜನಪ್ರಿಯ ಶಾಸಕರು, ಯುವಕರ ಕಣ್ಮಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮೊನ್ನೆಯಿಂದ ಇಲ್ಲಿ ಬರ್ತಾ ಇದ್ರಿ, ಹೋಗ್ತಾ ಇದ್ರಿ, ನಿಮ್ಮ ಬಿಸಿಯ ಮಧ್ಯೆನೂ ಬಂದು ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ರಿ. ಏನ್ ಅನಿಸ್ತಾ ಇದೆ ಸರ್ ಸಂದರ್ಭದಲ್ಲಿ ಜನರ ಸ್ತೋಮ ನೋಡುವಾಗ? ಉಜಿರೆಯ ಬ್ರಹ್ಮಕಲಶೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಇವತ್ತು ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿಯ ವ್ಯವಸ್ಥೆ, ಅದರಲ್ಲಿ ವಿಶೇಷವಾಗಿ ಸ್ವಚ್ಛತಾ ಕಾರ್ಯ. ಇಲ್ಲಿ ಬ್ರಹ್ಮಕಲಶೋತ್ಸವ ಇಷ್ಟು ಸಾವಿರಾರು ಜನ ಬಂದ್ರೂ ಸ್ವಚ್ಛತೆಯನ್ನು ಕಂಡಾಗ ಇದೇನು ಬ್ರಹ್ಮಕಲಶೋತ್ಸವ ಇಷ್ಟು ಸಾವಿರ ಜನ ಬರ್ತಾ ಇದ್ದಾರಾ ಎನ್ನುವಂಥದ್ದನ್ನು ಒಮ್ಮೆ ಪ್ರಶ್ನೆ ಮಾಡುವ ರೀತಿಯಲ್ಲಿ ಸ್ವಚ್ಛತೆ ಕಾರ್ಯ ಇವತ್ತು ನಡೀತಾ ಇದೆ ಇಲ್ಲಿ. ಅದರ ಜೊತೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ವಿಜಯರಾಘವ ಪಟವಟ್ನಾಯರ ಒಂದು ಮನಸ್ಸಿನ ಸಂಕಲ್ಪ ಏನಿತ್ತು, ಒಂದು ಒಳ್ಳೆಯ ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂತ ಅವರ ಸಂಕಲ್ಪ ಏನಿತ್ತು, ಸಂಕಲ್ಪ ಮಾಡಿದ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಒಂದು ಭಾವನೆ ಇತ್ತು. ಅವರು ಶಶಿಧರ್ ಶೆಟ್ಟಿ ಬರೋಡ ಅವರ ನೇತೃತ್ವದಲ್ಲಿ ಈ ಒಂದು ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂತ ಏನವರ ಮನಸ್ಸಿನ ಸಂಕಲ್ಪ ಇತ್ತು. ಆ ಮನಸ್ಸಿನ ಸಂಕಲ್ಪಕ್ಕೆ ಪೂರಕವಾಗಿ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ರಾಜಗೋಪುರ ನಿರ್ಮಾಣ ಆಗಿ ಆ ವಿಜಯ ಗೋಪುರ ನಿರ್ಮಾಣ ಆಗಿದೆ. ಪ್ರಾಯಶಃ ಆ ವಿಜಯ ಗೋಪುರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ರಾಜಗೋಪುರ ಇಲ್ಲ. ಆ ರೀತಿಯ ಒಂದು ರಾಜಗೋಪುರ ಇವತ್ತು ಒಂದು ಒಳ್ಳೆಯ ವಾಸ್ತು ಶಿಲ್ಪದ ಶೈಲಿಯಲ್ಲಿ ಈ ಒಂದು ರಾಜಗೋಪುರ ನಿರ್ಮಾಣ ಆಗಿರುವುದು ಭಕ್ತರಿಗೆ ಆಕರ್ಷಣೆ ಆಗಿರುವಂತದ್ದು. ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಲಕ್ಷ್ಮೀ ಗ್ರೂಪಿನ ಮೋಹನ್ರ ಒಂದು ಪರಿಕಲ್ಪನೆಯ ಅನ್ನಛತ್ರ, ನಾನು ಒಂದು 48-49 ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಒಂದು ಸೇವಕನಾಗಿ ಕೆಲಸ ಮಾಡಿದ್ದೆ. ಆದ್ರೆ ಇಂಥ ಒಂದು ಬ್ರಹ್ಮಕಲಶೋತ್ಸವದ ಅನ್ನಛತ್ರವನ್ನು ನಾನು ನಮ್ಮ ವ್ಯವಸ್ಥೆಯಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪ್ರಾಯಶಃ ಈ 2 ಜಿಲ್ಲೆಗಳಲ್ಲಿ ಬ್ರಹ್ಮಕಲಶ ಆಗುವಲ್ಲಿ ಈ ರೀತಿಯ ಒಂದು ಸುಂದರವಾಗಿರ್ತಕ್ಕಂಥ ಅನ್ನಛತ್ರ ನಿರ್ಮಾಣ ಆಗಿರುವಂತದನ್ನು ನೋಡ್ಲಿಲ್ಲ. ಪ್ರಾಯಶಃ ವಿಶೇಷವಾಗಿ ದೇವಸ್ಥಾನಕ್ಕೆ ಬರುವುದಕ್ಕಿಂತ ಜಾಸ್ತಿ ಅನ್ನಛತ್ರ ನೋಡ್ಲಿಕ್ಕೆ ಬರುವಂತವರ ಭಕ್ತರ ಸಂಖ್ಯೆನೇ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಸಹ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ, ಬಹಳ ಹೆಮ್ಮೆ ಆಗ್ತದೆ. ಮತ್ತೆ ಅಲ್ಲಿ ಬರುವ ಭಕ್ತರಿಗೆ ಅನ್ನಪ್ರಸಾದ ವಿತರಣೆಯ ಕಾರ್ಯವು ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತುಬದ್ಧವಾಗಿ ಬಂದಿರುವಂತಹ ಭಕ್ತನಿಗೆ ಅನ್ನಪ್ರಸಾದ ಸ್ವೀಕಾರ ಮಾಡಿ ಒಂದು ಬಹಳ ಕೃತಾರ್ಥ ಭಾವನೆಯಿಂದ ತೆರಳತಕ್ಕಂಥ ಒಂದು ವ್ಯವಸ್ಥೆ. ಅದರ ಜೊತೆಯಲ್ಲಿ ಪಾಕಶಾಲೆ, ನಮ್ಮ ರಾಮಚಂದ್ರ ಶೆಟ್ಟರ ನೇತೃತ್ವದಲ್ಲಿ ಮತ್ತೆ ಅರುಣ್ರು ಸೇರ್ಕೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಪಾಕಶಾಲೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ತಯಾರು ಮಾಡಿ ಬಂದಿರುವಂತ ಭಕ್ತರಿಗೆ ಬಹಳ ಸಂತೃಪ್ತಿ ಪಡಿಸುವ ರೀತಿಯ ಇವತ್ತು ಅನ್ನಪ್ರಸಾದವನ್ನು ತಯಾರು ಮಾಡ್ತಕ್ಕಂಥ ಭೋಜನಾಲಯವು ಸಹ ಬಹಳ ಸುಂದರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ರವಿ ಬರಮೈಲ್ ಅವರ ನೇತೃತ್ವದಲ್ಲಿ ನಮ್ಮ ಹೊರೆಕಾಣಿಕೆಯನ್ನು ನೋಡಿದಾಗ ಮನಸ್ಸು ತುಂಬಿ ಬರ್ತದೆ. ಯಾಕಂತ ಹೇಳಿದ್ರೆ ಅಂತ ಹೊರೆಕಾಣಿಕೆಯನ್ನು ಸದ್ಯ ಎಲ್ಲಿಯೂ ನಾವು ನೋಡ್ಲಿಲ್ಲ. ನಾವು ಹೇಳುದು ಕೇಳಿದ್ವಿ, ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರಹ್ಮಕಲಶೋತ್ಸವ, ಈ ಉದಾಹರಣೆಗೆ ಕಟೀಲ್ನ ಬ್ರಹ್ಮಕಲಶದಲ್ಲಿ ನಾವು ನೋಡಿದ್ವಿ, ಕೊಳಲಿಯ ಬ್ರಹ್ಮಕಲಶದಲ್ಲಿ ನೋಡಿದ್ವಿ. ಪ್ರಾಯಶಃ ಅದೇ ರೀತಿಯ ಹೊರೆಕಾಣಿಕೆ ಇವತ್ತು ನಮ್ಮ ಕ್ಷೇತ್ರದ ಹೊರೆಕಾಣಿಕೆ ಇವತ್ತು ಸಮರ್ಪಣೆ ಆಗಿರುವಂತದ್ದು. ಅದನ್ನು ರವಿಯಣ್ಣ ಮತ್ತು ಅವರ ತಂಡ ನಿರ್ವಹಿಸಿರ್ತಕ್ಕಂಥದ್ದು ಸಹ ಬಹಳ ಖುಷಿ ಆಗ್ತಿದೆ. ಪ್ರಾಯಶಃ ಇವತ್ತು ನಮ್ಮ ಎಲ್ಲ ಈ ದೇವಸ್ಥಾನದ ವ್ಯವಸ್ಥೆಯ ದೃಷ್ಟಿಯಿಂದ ಯಾರು ಇದಕ್ಕೆ ಮೂಲ ಪ್ರೇರಣೆ ಅಂತ ಕೇಳಿದ್ರೆ, ದೇವರು ಖಂಡಿತ ನಮಗೆಲ್ಲದಕ್ಕೂ ಮೂಲ ಪ್ರೇರಣೆ. ದೇವರ ಮತ್ತು ಭಕ್ತರ ನಡುವಿನಲ್ಲಿ ಒಂದು ಸಂಪರ್ಕ ಸೇತುವೆಯಾಗಿ ಮತ್ತು ಸಂಬಂಧವನ್ನು ಬೆಸೆಯತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥವರು ನಮ್ಮ ವಿಜಯರಾಘವ ಪಟವಟ್ನಾಯರವರ ಮಗ ಶರತ್ ಕೃಷ್ಣ ಪಟವಟ್ನಾಯರವರ ಆ ಒಂದು ಸಂಬಂಧ, ಪ್ರಾಯಶಃ ಆ ಒಂದು ಪ್ರೀತಿ, ಅವರ ಆ ಒಂದು ಸರಳತನದ ಆ ನಡವಳಿಕೆ, ಪ್ರಾಯಶಃ ಇಷ್ಟೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ಲಿಕ್ಕೆ
ಇಷ್ಟೆಲ್ಲ ಸ್ವಯಂ ಸೇವಕರು ಬರ್ಲಿಕ್ಕೆ, ಇಷ್ಟೆಲ್ಲ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಆಕರ್ಷಣೆ ಆಗ್ಲಿಕ್ಕೆ ಅವರ ವ್ಯಕ್ತಿತ್ವವು ಸಹ ಮೂಲ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾವಿರಾರು ಭಕ್ತರು, ಅದು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಮಕ್ಕಳಿರ್ಬೋದು, ಕಳೆದ ಒಂದೂವರೆ 2 ತಿಂಗಳಿನಿಂದ ನಿರಂತರವಾಗಿ ಸೇವೆ ಮಾಡತಕ್ಕಂಥ ಪ್ರಾಮಾಣಿಕ ಭಕ್ತನಾಗಿ ಇಲ್ಲಿ ಸೇವೆ ಮಾಡ್ಬೇಕೆನ್ನುವಂತ ಭಾವನೆಯಿಂದ ಬಂದಿರುವ ಸಾವಿರಾರು ನೂರಾರು ಸ್ವಯಂ ಸೇವಕರಿಗೆ ಕೆಲಸ ಕೊಡ್ಲಿಕ್ಕೆ ಕೆಲಸ ಇರಲಿಲ್ಲ. ಅಷ್ಟು ಜನ ಸಂಜೆ ಹೊತ್ತು ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳುವಂತ ಆ ಒಂದು ಸಮಯವನ್ನು ಕಂಡಾಗ ಬಹುಶಃ ದೇವರ ಆ ಶಕ್ತಿ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಉಜಿರೆಯ ಜನಾರ್ದನ ಸ್ವಾಮಿಯ ಆ ಶಕ್ತಿ ಬಹುಶಃ ಇವತ್ತು ಇಡೀ ದೇಶದಾದ್ಯಂತ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ ಆಗಿದೆ. ಆ ಶಕ್ತಿ ಇಲ್ಲಿ ಬಂದಿರತಕ್ಕಂತ ಭಕ್ತರ ಪಾಲಿಗೆ ಅದು ವರ ಆಗ್ಬೇಕು. ಆ ಭಕ್ತರು ಏನೆಲ್ಲ ಇಷ್ಟಾರ್ಥವನ್ನು ದೇವರ ಈ ಒಂದು ಪುಣ್ಯ ಕಾಲದಲ್ಲಿ ಕೊಂಡಿರ್ತಾರ, ಅದೆಲ್ಲವೂ ಆ ಭಕ್ತರ ಅಭೀಷ್ಟಗಳು ಸಿದ್ಧಿ ಆಗಬೇಕು ಎನ್ನುವಂತ ಪ್ರಾರ್ಥನೆಯನ್ನು ಸಹ ನಾನು ವಿಶೇಷವಾಗಿ ದೇವರತ್ನ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು ಭಕ್ತರ ಅಭಿಷ್ಟಗಳನ್ನ ನೆರವೇರಲಿ ಅಂತ ಹೇಳಿದ್ರಿ. ನಿಮ್ಮ ಸಮಯದಲ್ಲಿ ವಿಜಯ ಗೋಪುರ ಆಗ್ತಾ ಇದೆ, ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ, ಪುಷ್ಪರಥ ಆಗ್ತಾ ಇದೆ. ಮುಂದೆ ಇನ್ನೊಂದು 12 ವರ್ಷದ ಸಮಯದಲ್ಲಿ ನೀವು ಕೂಡ ಸಚಿವರಾಗುವಂತ ಸಾಧ್ಯತೆಯೂ ಇದೆ. ಈ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಅಭಿಷ್ಟಗಳು ಕೂಡ ಈಡೇರುವಂತ ಸಾಧ್ಯತೆ ಇರುತ್ತಾ ಅಂತ? ನೋಡಿ, ನಾನು ಈ ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕಾದ್ರೆ ಹೇಳಿದ್ದೆ, ನಾನು ಸಹ ಒಂದಷ್ಟು ಇದಕ್ಕೆ ಸಹಕಾರವನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ಬಹುಶಃ ಈಗಾಗಲೇ ಒಂದು 20 ಲಕ್ಷ ರೂಪಾಯಿ ರಾಜಗೋಪುರಕ್ಕೆ ಅನುದಾನಗಳನ್ನು ಸಹ ಇಟ್ಟಿದ್ದೇನೆ. ಒಂದು 2-3 ತಿಂಗಳಲ್ಲಿ ಆ ಅನುದಾನ ಸಹ ಇದಕ್ಕೆ ಬರ್ತದೆ. ಒಬ್ಬ ಸಾಮಾನ್ಯ ಮನೆತನದಿಂದ ಬೆಳೆದು ಬಂದಿರತಕ್ಕಂಥ ನನ್ನಂತವ ಈ ಒಂದು ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ದೇನೆ ಅಂತ ಹೇಳಿದ್ರೆ ಅದೆಲ್ಲವೂ ಜನಾರ್ದನ ಸ್ವಾಮಿ ಆಶೀರ್ವಾದ, ಈ ಕ್ಷೇತ್ರದ ಜನರ ಆಶೀರ್ವಾದ. ಖಂಡಿತ ಮುಂದಿನ ದಿನಗಳಲ್ಲೂ ಇನ್ನಷ್ಟು ಈ ತಾಲೂಕಿನ ಜನರ ಸೇವೆ ಮಾಡತಕ್ಕಂಥ, ರಾಜ್ಯದ ಜನರ ಸೇವೆ ಮಾಡತಕ್ಕಂಥ ಆಶೀರ್ವಾದ ಜನಾರ್ದನ ಸ್ವಾಮಿ ದೇವರು ಮತ್ತು ಆ ಜನ ಮಾಡ್ತಾರೆ ಎನ್ನುವಂತ ವಿಶ್ವಾಸವೂ ನನಗಿದೆ. ಧನ್ಯವಾದಗಳು.